ದಯವಿಟ್ಟು ಇಲ್ಲೇ ಬನ್ನಿ. ಕೇಳಲ್ಲ. ಆ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ, ಆಮೇಲೆ ನೇಲ್ ಪಾಲಿಶ್ ಕೊಡಬೇಕಂತ ಆತ್ಮಹತ್ಯೆ ಮಾಡ್ಕೊಂಡು ಈ ಥರ ಕಾರಣಗಳನ್ನು ಹೇಳ್ಕೊಂಡು ಅದಕ್ಕೆ ಏನಂತ ಹೇಳಿದ್ರೆ ನಾವು ಆಶೀರ್ವಾದ ಅಂತ ಕ್ರಿಶ್ಚಿಯನ್ ಸಿಂಗರು 5-10 ಸಾವಿರ ಜನ ಸೇರೋರು ಅವ್ರು ಹಾಡಿದ್ರು. ನಾನು ಭಾಳ ಪರಮಾಪ್ತರವರು. ಒಂದು ತಾಲೂಕಿಗೆ ಹೋದರು, ಅವ್ರದ್ದು ಪ್ರೋಗ್ರಾಮ್ಸ್ ಅಲ್ಲಲ್ಲಿ ನಡೆಯೋದು. ಇದೇ ಥರ ಯಾವುದೋ ಒಂದು ಮಿನರಲ್ ವಾಟರ್ ಕುಡಿದದ್ದೇ ಇನ್ಫೆಕ್ಷನ್ ಆಯಿತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು, ಸೀರಿಯಸ್ ಆಯಿತು. ಒಂದಾಗಿ ಟ್ರೈ ಮಾಡಿದ್ರು. ಇದಕ್ಕೆಲ್ಲ ಎಕ್ಸ್ಪೈರಿ ಡೇಟ್ ಇದೆ ನೋಡಿ, ಗೊತ್ತಾಯ್ತಾ? ಇವಾಗ ಇದೊಂದು 25 ಬಾಟ್ಲಿದೆ, ಒಂದು ದೊಡ್ಡ ಮೂಟೆ. ಅದ್ರ ಜೊತೆ ಇದು ಹೇಳಿದ್ರೆ ಭೂಮಿ, ಇದು ಗಾಳಿ, ಆಕಾಶ, ಅಗ್ನಿಗಳಿಂದ ಆಗಿರುವಂಥ ಶರೀರ ಏನಿದೆ, ಇದೇ ರೀತಿ ನಮ್ಮ ಶರೀರದ ಸುತ್ತ ಪ್ರಭಾವಳಿ ಇರುತ್ತೆ. ಔರ ಅಂತ ಹೇಳ್ತೀವಿ. ಹಳ್ಳಿ ಕಡೆ ಏನು ಹೇಳ್ತಾರೆ ಹೇಳಿ, ಪ್ರಭಾವಳೆ ಅಂತಾರೆ. ಪ್ರಭಾವಳಿ ಸುತ್ತ ದೇವರುಗಳ ಸುತ್ತ, ದೇವರ ಚಿತ್ರಪಟಗಳು ನೋಡಿ, ಅವರ ಸುತ್ತ ಪ್ರಭೇದ ತೋರಿಸಿರ್ತಾರೆ. ಹಳದಿ ಬಣ್ಣ ನೋಡಿದ್ರಿಲ್ಲ, ಎಲ್ಲ ದೇವತೆಗಳಿರ್ತಾರೆ ಎಲ್ಲ ಚಿತ್ರಗಳು. ಹೀಗೆ ಇದೇ ರೀತಿ ನಮ್ಮ ಸೂಕ್ಷ್ಮ ಶರೀರ ಇದೇ ರೀತಿ 2 ಕೈ, 2 ಕಾಲು, 2 ಕಣ್ಣು, 1 ಮೂಗು, ಇದೇ ರೀತಿಯೇ ಸೂಕ್ಷ್ಮ ಶರೀರ ಇರುತ್ತೆ ಅಂತ ನೀವು ಊಹೆ ಮಾಡ್ತೀವಿ. ಇದರಲ್ಲಿ ಮುಖ್ಯವಾದ ಕೆಲವು ಚಕ್ರಗಳು ಅಂತ ಇದೆ. ಅದು ಹೇಗಿರುತ್ತೆ ಅಂದರೆ, ಕಾಣುತ್ತಲ್ಲ, ನಮ್ಮ ಶರೀರದ ಒಂದೊಂದು ಭಾಗದಲ್ಲೂ ಕೂಡ ಇದು ಚಕ್ರಗಳು ಹೀಗೆ ಸ್ಪೀಕರ್ ಥರ ಹೀಗಿರುತ್ತೆ. ಅದು ದುಂಡಾಗಿರುತ್ತಲ್ಲ, ಅದರಲ್ಲಿ ಈ ಕಾಸ್ಮಿಕ್ ಎನರ್ಜಿ ಏನಿದೆ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳೋ ಶಕ್ತಿ ಅದಕ್ಕಿರುತ್ತೆ, ಹೀರಿಕೊಳ್ಳುವಂಥ ಶಕ್ತಿ. ತಾವು ಹೊರಗಡೆ ಹೋದಾಗ ಆಕಾಶ ಕಡೆ ಕಣ್ಬಿಟ್ಟು ನೋಡಿ, ಸಣ್ಣ ಗುಳಿಗೆಗಳು ತೇಲ್ತಾ ಕಾಣುತ್ತೆ. ಮೊದಲು ನೆರಳಿರುವಾಗ ನೋಡಿ, ಆಮೇಲೆ ಬಿಸಿಲಿರುವಾಗಲೂ ಕೂಡ ನಿಧಾನಕ್ಕೆ ನೋಡಿ, ತಕ್ಷಣ ಕಾಣಲ್ಲ, ನಿಧಾನಕ್ಕೆ ಕಣ್ಬಿಟ್ಟು ನಿಧಾನಕ್ಕೆ ನೋಡ್ತಾ ಇರಿ. ಸಣ್ಣ ಗುಳಿಗೆಗಳು ತೇಲೋದು ಕಾಣುತ್ತೆ. ಈ ಕಳ್ಳಿ ರಸ ಎಲ್ಲ ತೆಗೆದುಕೊಂಡು ಪಿನ್ನಲ್ಲಿ ಬಿಟ್ಟರೆ ಎಲ್ಲ ಗುಳ್ಳೆಗಳೆಲ್ಲ ಗೊತ್ತಲ್ಲ, ಇಲ್ಲೂ ಕೆಲವೆಲ್ಲ ಮಾಡ್ತಾರೆ ಅದೆಲ್ಲ. ಆ ಥರ ಗುಳಿಗೆಗಳು ತೇಲೋದು ನೋಡ್ತೀನಿ. ಅದಕ್ಕೂ ಕೂಡ ಪ್ರಭೆ ಇದೆ. ಅವು ಶಕ್ತಿಯ ಒಂದು ರೂಪ. ಅದು ಎನರ್ಜಿ ಗ್ಲೋಬ್ಯೂಲ್ಸ್ ಅಂತ ಹೇಳ್ತಾರೆ. ಎನರ್ಜಿ ಗ್ಲೋಬ್ಯೂಲ್ಸ್ ಅಂತ. ನಾವು ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡಿದಾಗ, ಅನುಲೋಮ ವಿಲೋಮ ನಾವು ಮಾಡಿದಾಗ ನಮಗೆ ಅವುಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸೇರುತ್ತೆ. ಅದರಲ್ಲೂ ಅಮೃತ ವೇಳೆಯಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಅನುಲೋಮ ವಿಲೋಮ ಇದನ್ನೆಲ್ಲನೂ ನಾವು ಮಾಡಿದಾಗ, ಪ್ರಾಣಾಯಾಮ ಮಾಡಿದಾಗ ಅದು ನಮಗೆ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಸಿಕ್ಕುತ್ತೆ. ಶ್ವಾಸಕೋಶಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ರಕ್ತ ಶುದ್ಧೀಕರಣ ಕಾರ್ಯವನ್ನು ಶ್ವಾಸಕೋಶಗಳು ತುಂಬ ಚೆನ್ನಾಗಿ ಮಾಡುತ್ತೆ. ದೀರ್ಘ ಶ್ವಾಸೋಚ್ಛ್ವಾಸಗಳಾಗುತ್ತೆ. ಆಗ ಜ್ಞಾಪಕ ಬಂದಾಗಲೇ ಹೇಳ್ಬಿಡ್ತೀನಿ, ಶ್ವಾಸೋಚ್ಛ್ವಾಸ ಮಾಡುವಾಗ ಮನಸ್ಸಲ್ಲಿ ಅಂದ್ಕೊಳ್ಳಿ, ಕೆಟ್ಟದೆಲ್ಲ ಹೊರಗೆ ಹೋಗ್ತಾ ಇದೆ, ಒಳ್ಳೆಯದೆಲ್ಲ ಒಳಗೆ ಬರ್ತಾ ಇದೆ. ಕೆಟ್ಟ ಆಲೋಚನೆಗಳೆಲ್ಲ ಹೊರಗೆ ಹೋಗ್ತಾ ಇದೆ, ಒಳ್ಳೆಯ ಆಲೋಚನೆಗಳು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕೊಡಿ. ಥಾಟ್ಸ್ ಆರ್ ಮ್ಯಾಟರ್ಸ್ ಅಂತ ಹೇಳ್ತಾರೆ ಸ್ವಾಮಿ ಶಿವಾನಂದರು ತಮ್ಮ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಗೊತ್ತಾಯ್ತೆ. ಅದು ಈ ಘನ, ಆಮೇಲೆ ಅನಿಲ ರೂಪಕ್ಕೆ ಬಂದಿರುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಇವಾಗ ಐಸ್ ಗಡ್ಡೆ ಇದೆ, ಘನ ರೂಪ ಇದೆ, ಹಿಟ್ ಕೊಡಿ, ಏನಾಯ್ತೆ? ಇನ್ನೂ ಹಿಟ್ ಕೊಡಿ, ಅನಿಲ ಗೊತ್ತೈತೆ. ಸಾಲಿಡ್ ಲಿಕ್ವಿಡ್ ಆಯಿತು, ಆಮೇಲೆ ಗ್ಯಾಸ್ ಆಯಿತು. ಈ ರೀತಿ ಅದು ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಥಾಟ್ಸು ಹಾಗೆಯೇ, ಥಾಟ್ಸ್ ಆರ್ ಮ್ಯಾಟರ್ಸ್ ಅಂತಾರೆ. ಅವು ಒಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಎನರ್ಜಿ ಹೀಲಿಂಗಲ್ಲಿ ಏನಪ್ಪ ಅಂತಂದರೆ, ಎಲ್ಲ ಈ ಒಂದೊಂದು ಶಕ್ತಿ ಕೇಂದ್ರಗಳು ನಮಗೆ ಕಾಸ್ಮಿಕ್ ಎನರ್ಜಿಯನ್ನು ನಮಗೆ ಸ್ವೀಕರಿಸಿ ನಮಗೆ ಕೊಡ್ತಾ ಇರುತ್ತೆ. ನಮ್ಮ ಆಲೋಚನೆಗಳು ಸರಿ ಇಲ್ಲದೆ ಇರುವಾಗ, ನಾವು ಆಹಾರ ವಿಹಾರಗಳು ಸರಿ ಇಲ್ಲದೆ ಇರುವಾಗ ಈ ಚಕ್ರಗಳೆಲ್ಲ ಯಥಾವತ್ತು ವರ್ಕ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಔರಾದಲ್ಲಿ ವ್ಯತ್ಯಾಸ ಆಗುತ್ತೆ. ಕಿರ್ಲಿಯನ್ ಫೋಟೋಗ್ರಫಿ ಅಂತ ವಿದೇಶದಲ್ಲಿ ಕಂಡುಹಿಡಿದಿದ್ದಾರೆ. ಅದನ್ನು ಕಂಡುಹಿಡಿದವನು ಕಿರ್ಲಿಯನ್ ಅಂತ, ಅದಕ್ಕೆ ಕಿರ್ಲಿಯನ್ ಹೆಸರೇ ಇಟ್ಟಿದ್ದಾರೆ. ಉದಾಹರಣೆಗೆ ಯಾರಿಗೋ ಎಡಗಡೆ ಭಾಗದಲ್ಲಿ ಲಕ್ಕೋ ಹೊಡೆದಿದೆ ಅಂತ ಇಟ್ಕೊಳ್ಳಿ, ಆ ಭಾಗದಲ್ಲಿ ಈ ಗೋಲ್ಡನ್ ಕಲರ್ ಬಂದು ಕಪ್ಪು ಬಂದಿರುತ್ತೆ. ಆ ಫೋಟೋ ತೆಗೆದುಕೊಡ್ತಾರೆ. 3,000 5,000 ಏನೋ ಇದೆ, ಕೆಲವು ಕಡೆ ಬಂದಿದೆ. ಅದು ಕೂಡ ನಿಮಾನ್ಸಲ್ಲಂತೂ ಇರಬೇಕು, ಅಲ್ಲೂ ಒಂದು. ಅಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರಲ್ಲಂತೂ ಒಂದು ಡೆಫಿನೆಟ್ ಆಗಿದೆ, ಗೊತ್ತೈತೆ. ಎಕ್ಸಿಬಿಷನ್ ಇಟ್ಟಾಗೆಲ್ಲ ಇಡ್ತಾರೆ. ಯಾರಾದ್ರು ಬೇಕಿದ್ರೆ ಹೋಗಿ ತೆಗೆಸ್ಬೋದು, ಒಂದು ಸಣ್ಣ ಫೋಟೋ ತೆಗಿತಾರೆ. ಶರೀರದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಕಲರ್ ಇದೆ ಅಂತ ಅವರು
ಅದರಲ್ಲಿ ನೀವು ಸುಲಭವಾಗಿ ನೋಡ್ಬೋದು. ಇದು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಹಿಂದೆ ಮಹರ್ಷಿಗಳೇ ದಿವ್ಯ ದೃಷ್ಟಿಯಲ್ಲಿ ಕಂಡುಕೊಂಡಿರ್ತ ಬಣ್ಣಗಳು. ಒಂದೊಂದು ಬಣ್ಣಗಳು ಕೂಡ ಏನೇನು ತೋರಿಸುತ್ತೆ ಅಂತ ಹೇಳ್ತಾರೆ. ಆ ಫೋಟೋ ತಕ್ಕೊಳ್ಳಿ ಇದನ್ನು ನೋಡಿ, ಉನ್ನತ ಮಟ್ಟದ ಪ್ರತಿಭೆ ಗೋಲ್ಡನ್ ಕಲರ್. ಆಮೇಲೆ ಖಿನ್ನತೆ ನೋಡಿ, ಇದು ಈ ಕಪ್ಪಿದೆಯಲ್ಲ ಇದು ಈ ರೀತಿ. ಆಮೇಲೆ ಇಲ್ಲಿ ಈ ಭಾಗ ಇದು ಈ ಬಣ್ಣ ಕಪ್ಪು, ಇದು ದ್ವೇಷ ಸಾರಿಸ್ತಕ್ಕಂಥ. ನೋಡಿ ಈ ಬಣ್ಣ ಇದೆಯಲ್ಲ, ಇದು ಕೋಪ ತರಿಸುವಂಥದ್ದು. ಇನ್ನು ಈ ಬಣ್ಣದ ಬಟ್ಟೆಗಳೇ ಜಾಸ್ತಿ ಉಪಯೋಗಿಸೋದು, ಮನೆ ಸ್ಕ್ರೀನ್ಗೂ ಅದೇ ಬಳಸೋದು, ಗೋಡೆಗೂ ಅದೇ ಬಣ್ಣ ಬಳಸೋದು, ಇವೆಲ್ಲಕ್ಕೂ ಅಪ್ಲೈ ಆಗುತ್ತೆ. ಗೊತ್ತಾಯ್ತೆ? ಇವು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಗೊತ್ತಾಯ್ತೆ? ಇದು ದ್ವೇಷ ಇಲ್ಲದೆ ಇರೋರು ದ್ವೇಷ ಅಂತ ತರಿಸುತ್ತೆ. ಈ ಥರ ಬಣ್ಣ, ಇದು ಗಾರ್ನೆಟ್ ಕಲರ್ ಬಣ್ಣ, ಈ ರೀತಿ ಚಿತ್ರ ಆಗಿರ್ತದೆ. ಇದು ಮನಸ್ಸು ಕೂಡ ಅಷ್ಟೇ ಸ್ಥಿಮಿತ ಇರಲ್ಲ. ನೀವು ಚೇಂಜ್ ಮಾಡಿ, ಯೂಸ್ ಲೈಟ್ ಕಲರ್ಸ್. ಭಾಳ ಲಘು ಯಾವುದೇ ಬಣ್ಣ ಆಗಲಿ. ಹಳದಿ ಅಂದರೆ ಲೈಟ್ ಎಲ್ಲೋ ತಗೊಳ್ಳಿ, ನೀಲಿ ಲೈಟ್ ಬ್ಲೂ, ಆಕಾಶ ನೀಲಿ, ಹಸಿರು, ಭಾಳ ತಿಳಿಯಾದ ಹಸಿರು, ಇವೆಲ್ಲವೂ ತಿಳಿ ಇರ್ತಕ್ಕಂಥದ್ದೆಲ್ಲ ಭಾಳ ಒಳ್ಳೆಯದು. ಎಷ್ಟು ಗಟ್ಟಿ ಅಂದರೆ ಅಷ್ಟು ಸ್ವಲ್ಪ ತೊಂದರೆ ಕೊಡುವಂಥದ್ದು. ಗೊತ್ತೈತೆ? ಕೆಲವೊಂದನ್ನು ನಾವು ಬದಲಾಯಿಸ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಖಂಡಿತ ಸುಧಾರಿಸುತ್ತೆ. ಸರ್, ಚಿಕ್ಕಲಿಂಗ